ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಷಗೌಡ ಬ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ತುಂಬ ಈಸಿಯಾದಂಥ ಕ್ರೋಶಾ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 70.95 mm ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ 6 ಎಳೆ ದಾರ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನು ಫಸ್ಟು ಬಟ್ಟೆಗೆ ಒಂದು ನೋಟ್ ಮಾಡ್ಕೊಳ್ತಾ ಇದ್ದೀನಿ. ನೋಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೋಟ್ ಪಕ್ಕದಲ್ಲೇ ಇನ್ನೊಂದು ನೋಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ವೀಡಿಯೋದಲ್ಲಿ ತೋರಿಸ್ತೀನಲ್ಲ ಅದೇ ಥರ ನಾವು ಫಸ್ಟ್ ನೋಟ್ ಎಲ್ಲಿ ಮಾಡಿದ್ದು ಅದ್ರ ಪಕ್ಕದಲ್ಲೇ ಒಂದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೂಜಿ ಅದು ಎಲ್ಲಿಗೆ ಬರುತ್ತೋ ಅಂದರೆ ಶಾರ್ಟಾಗಿ ಎಲ್ಲಿಗೆ ಬರುತ್ತೋ ಲೆಂತ್ ಅಲ್ಲಿಗೆ ಬಟ್ಟೆಗೆ ಚುಚ್ಕೊಂಡು ದಾರನ ಎಳ್ಕೋಬೇಕು. ದಾರ ಎಳ್ಕೊಂಡು 3 ದಾರ ಆಗುತ್ತೆ. ಆಗ 2ರಿಂದ 1 2ರಿಂದ 1 ಈ ಥರ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನಾವು ಕಂಬ ಏನು ಹಾಕಿದ್ವಿ ಆ ಕಂಬ ರೈಟ್ ಸೈಡಿಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೇಮ್ ನಾವು ಯಾವ ಓಲಿಗೆ ಹಾಕಿದ್ವಿ ಅಲ್ಲ ಕಂಬ, ಫಸ್ಟ್ ಕಂಬ ಅದೇ ಓಲಿಗೆ ಇನ್ನೊಂದು ಕಂಬ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಟ್ಟೆ ಒಳಗೆ ಹಾಕಿ ತೆಗೆದು 3 ಇರುತ್ತೆ, 2ರಿಂದ 1 2ರಿಂದ 1 ಮಾಡಿ ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಮಾಡಿ ಸೇಮ್ ಅದೇ ಕಂಬದ ರೈಟ್ ಸೈಡಿಂದ ಒಂದು ಸಲ ದಾರ ತಗೊಂಡು ಒಂದು ನಾಟ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ಮತ್ತು ಅದರಿಂದ ಒಂದು ದಾರ ತಗೋಬೇಕು. ದಾರ ತಗೊಂಡು 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡ್ಕೋಬೇಕು. ಮತ್ತು ಈಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಸೇಮ್ ಅದೇ ಕಂಬಕ್ಕೆ ಒಂದು ನಾಟ್ ಮಾಡ್ಕೋಬೇಕು. 3 ಕಂಬ ಆಯಿತು. 3 ಕಂಬ ಆದಮೇಲೆ ನಾವು ಈ ಕಂಬಕ್ಕೆ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇರೋದು. ಮತ್ತು ಇನ್ನೊಂದು ಡಬಲ್ ಕ್ರೋಶೆಟ್ ಅನ್ನೋದು ಏನು ಅನ್ನೋದು ಆಲ್ರೆಡಿ ತುಂಬ ನನ್ನ ವೀಡಿಯೋಸ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ, ಬಿಗಿನರ್ಸು ಕೂಡ. ನೋಡಿ, ಒಂದು ಕಂಬ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ ಮಾಡಿಕೊಂಡು ಸೇಮ್ ಅದೇ ಕಂಬದ ರೈಟ್ ಸೈಡಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ಇದೆ ಈ ಡಿಸೈನು. ಆ್ಯಂಡ್ ಈ 1 ಏಜ್ ಆದವ್ರು ಕೆಲವರೆಲ್ಲ ಕ್ರೋಶಾ ಡಿಸೈನ್ ಎಲ್ಲ ಗ್ರ್ಯಾಂಡ್ ಇರುತ್ತೆ, ಹಾಕ್ಕೊಡೋದಕ್ಕೆ ಇಷ್ಟಪಡದೇ ಇರೋರೆಲ್ಲ ಈ ಥರ ಡಿಸೈನ್ಸ್ ಎಲ್ಲ ಹಾಕೊಬೋದು. ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ರೋಶಾ ಡಿಸೈನ್ ಕೂಡ ಲುಕ್ ಕೊಡುತ್ತೆ. ಆ್ಯಂಡ್ ತುಂಬ ಅಂದರೆ ತುಂಬ ಈಸಿ ಇದೆ. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಬೇಗ ಈ ಡಿಸೈನ್ನ ಹಾಕೋಬೋದು. ನೋಡಿ, ನಾನಿಲ್ಲಿ 5 ಕಂಬ ಮಾಡ್ಕೊಂಡಿದ್ದೀನಿ. 1 2 3 4 5 ಕಂಬ ಮಾಡಿಕೊಂಡೆ. ಮತ್ತು ಇನ್ನೊಂದು ಕಂಬ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೇಮ್ ಓಲಿಂದ ದಾರ ತಗೊಂಡು 2ರಿಂದ 1 ಮತ್ತು 2ರಿಂದ 1 ಮಾಡಿ 3 ಚೈನ್ ಹಾಕ್ಕೊತಿದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಸೇಮ್ ಕಂಬಕ್ಕೆ ರೈಟ್ ಸೈಡಿಗೆ ಇಂದ ಒಂದು ದಾರ ತಗೊಂಡು ಮತ್ತು ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಅದು ಕಂಬ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲೆಫ್ಟ್ ಸೈಡಿಗೆ ಬಟ್ಟೆಗೊಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಈ 4 ಚೈನ್ಸ್ ಏನು ನಾವು ಬಿಟ್ಟಿದ್ದೀವಿ, 4 ಚೈನ್ಸ್ಗೆ ನೀವು ನಾರ್ಮಲ್ ಬೇಬಿ ಕುಚ್ಚು ಹಾಕೋಬೋದು. ಆ್ಯಂಡ್ ನೋಡಿ, ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ ನಾನು ಮತ್ತೆ ಇನ್ನೊಂದು ಕೂಡ ಇದಕ್ಕೆ ನಾನು ಒಂದೊಂದು ಹಾರ್ಚಿಗೆ 6 ಕಂಬ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೂಡ ನಾನು ಹಾಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. ನಾನು ತೋರಿಸ್ತೀನಿ ಡಿಸೈನ್ ಯಾವ ಥರ ಬರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ. ಆ್ಯಂಡ್ 1 ಅವರಲ್ಲೇ ಈ ಕ್ರೋಶಾ ಕುಚ್ಚನ್ನ ಹಾಕೋಬೋದು. ನಾನು ಈ ವಿಡಿಯೋನ ಈ ಡಿಸೈನ್ನ ಪೂರ್ತಿ ಹೀಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಸೇಮ್ ಈ ಸ್ಟೆಪ್ ಪೂರ್ತಿ ಒಂದೇ ಸ್ಟೆಪ್ಪಲ್ಲಿ
ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಇದಿಷ್ಟೇ ಡಿಸೈನ್ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.